ಹಾಯ್ ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಇವತ್ತಿಂದ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಲೈಟಾಗಿ ಅಷ್ಟೇ. ಒಂದು 10 ಡೇಸ್ ತೊಗೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ಎದ್ದು ಜೀರಾ ವಾಟರ್ನ ಕುಡಿದು ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ಒಂದು 20 ಮಿನಿಟ್ಸ್ ಅಷ್ಟು. ನನ್ನ ಮಕ್ಕಳು ಕೂಡ ಮಾಡ್ತಿದ್ದಾರೆ ನೋಡಿ ನನ್ನ ಜೊತೆ. ಅದಾದಮೇಲೆ ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿ ದೋಸೆ ಮಾಡ್ಕೊಳ್ಳೋಣ ಅಂತ, ಚಿರೋಟಿ ದೋಸೆ ಅಂಥೇಳಿ. ಅದಕ್ಕೆ ಎಲೆಕೋಸು ಮತ್ತು ಬೀನ್ಸು, ಕ್ಯಾರೆಟು, ಸ್ವಲ್ಪ ಹೂಕೋಸು ಇಷ್ಟನ್ನು ತೊಗೊಂಡು ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ ಆಯಿತಾ. ಸಣ್ಣದಾಗಿ ಈರುಳ್ಳಿ ಕೂಡ ಕಟ್ ಮಾಡಿಕೊಂಡು ಅದನ್ನೆಲ್ಲ ಒಗ್ಗರಣೆ ಮಾಡಿ ಎಣ್ಣೆಯಲ್ಲೇ ಒಂದಿಷ್ಟು ಬೇಯಿಸ್ಕೊತಾ ಇದ್ದೀನಿ. ಅದನ್ನೆಲ್ಲ ಒಂದೆರಡು ಕಪ್ಪಷ್ಟು ಚಿರೋಟಿ ರವೆಗೆ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ದೋಸೆ ಅದಕ್ಕೆ ಅದನ್ನು ರೆಡಿ ಮಾಡಿಕೊಂಡು ದೋಸೆ ಹಾಕ್ಕೊಂಡ್ರೆ ಬೆಳಗಿನ ಟಿಫನ್ನು ರೆಡಿ ಆಯಿತು. ಇದು ಇವತ್ತಿನ ನನ್ನ ಟಿಫನ್. ತಿಂಡಿ ತಿನ್ಕೋತಾ ಇದ್ದೀವಿ. ಹಾಗೆ ಅದರಲ್ಲಿ ಒಂದು ದೋಸೆ ನನ್ನ ಮಗನಿಗೆ ಕೂಡ ತಿನ್ನಿಸಿದ್ದೀನಿ. ಸೊ ನಾನು ಚಿಕ್ಕದೇ 2 ದೋಸೆ ತೊಗೊಂಡಿದ್ದೀನಿ. ಅದಾದಮೇಲೆ ತುಂಬ ದಿನದಿಂದ ಕಡ್ಡಿ ಮೀನು ಅಂತ ಬರುತ್ತೆ, ಒಣಗಿದ ಮೀನು. ಅದು ತುಂಬ ದಿನ ಸ್ವಲ್ಪ ಮೆದು ಆದಂಗೆ ಆಗಿತ್ತು. ಅದಕ್ಕೆ ಅದನ್ನೆಲ್ಲ ಬಿಸಿಲಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಬಿಸಿಲಿಗೆ ಹಾಕ್ಕೊಂಡಿದ್ದೀನಿ. ಬರೀ ಬಿಸಿಲಿಗೆ ಹಾಕಿಟ್ಕೊಂಡು ಹಾಗೆ ಎಂತ ಎತ್ತಿಡೋದು ಅಂತ ಹೇಳಿ ಇಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ಆಮೇಲೆ ಸಾಂಬಾರು ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂಥೇಳಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ನನ್ನ ವಿಡಿಯೋದಲ್ಲಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟವನ್ನು ಮಾತ್ರ ತೋರಿಸಿದ್ದೀನಿ. ನಾನು ಮಧ್ಯದಲ್ಲಿ 2ರಿಂದ 3 ಲೀಟ್ರ್ ನೀರು ಕುಡಿಯೋಕ್ಕೆ ಕೂಡ ನಾನು ಟ್ರೈ ಮಾಡ್ತಾಯಿದ್ದೀನಿ. ಒಂದೇ ಸಲ ಅಷ್ಟು ನೀರು ಕುಡಿದು ಅಭ್ಯಾಸ ಇಲ್ಲ ಅಲ್ವಾ. ಅದಕ್ಕೆ ಫಸ್ಟಿಗೆ 2 ಲೀಟ್ರ್ ಕ್ಯಾನ್ ಇಟ್ಕೊಂಡಿದ್ದೀನಿ ಆಯಿತಾ. ಸ್ವಲ್ಪನೇ ನೀರು ಕುಡಿತಾ ಕೆಲಸ ಮಾಡ್ಕೋತಾ ಇದ್ದೀನಿ. ಇನ್ನು ಸ್ಟಿಚಿಂಗ್ ಕೂಡ ಮಾಡೋದ್ರಿಂದ ಮಧ್ಯದಲ್ಲಿ ನನಗೆ ಬಾಯಾರಿಕೆ ಜಾಸ್ತಿನೇ ಆಗುತ್ತೆ. ಅದಕ್ಕೆ ನಾನು ನೀರು ಸ್ವಲ್ಪ ಜಾಸ್ತಿನೇ ಕುಡಿತಾ ಇದ್ದೀನಿ ಈ ನಡುವೆ. ಇನ್ನು ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳಿ ಎಣ್ಗಾಯಿ ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡು ಲಾಸ್ಟಿಗೆ ಕುದಿಸ್ಕೊತಾ ಇದ್ದೀನಿ. ಈ ರೆಸಿಪಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಆಯಿತಾ. 1 ಬೌಲಷ್ಟು ರೈಸು ಮತ್ತು ಎಣ್ಗಾಯಿನ ಸಾಂಬಾರು ನಾನು ತೊಗೊಂಡೆ ಮಧ್ಯಾಹ್ನದ ಊಟಕ್ಕೆ. ಇದು ಇನ್ನು ರಾತ್ರಿ ಅಡುಗೆಗೆ ನಾನು ಸಂಜೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಒಗ್ಗರಣೆ ಅಂದರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು ನಾನಿಲ್ಲಿ. ಕಡಲೆಬೇಳೆ, ಹೆಸರುಬೇಳೆ, ಸ್ವಲ್ಪ ಉದ್ದಿನಬೇಳೆ ಮತ್ತು ಶೇಂಗಾನ ಹಾಕಿ ಒಗ್ಗರಣೆ ಮಾಡಿ ಅದಕ್ಕೆ ಎಲ್ಲ ಥರದ ವೆಜಿಟೇಬಲ್ಸ್ನೂ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಬೌಲಷ್ಟು ನುಗ್ಗೆ ಸೊಪ್ಪು ಸಿಕ್ಕಿತ್ತು ಇವತ್ತು, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಬಾಡಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಎಲ್ಲದನ್ನೂ ಹಾಕ್ಕೊಂಡು. ಇದಂತೂ ತುಂಬಾ ಒಳ್ಳೆಯದು ಹೆಲ್ತ್ಗೆ, ಒಂಥರ ಸೂಪ್ ಅಂತಲೂ ಹೇಳ್ಬೋದು. ಫಿಲ್ಲಿಂಗ್ ಆಗಿರುತ್ತೆ, ತುಂಬ ಎನರ್ಜೆಟಿಕ್ ಆಗೂ ಇರುತ್ತೆ ಅಂತಲೇ ಹೇಳ್ಬೋದು. ಇದು ನೀಟಾಗಿ ಅದು ಬೆಂದ್ಕೊಳ್ಳಿ ಅಂತೇಳಿ ಈ ಕಡೆ ನಾನು ಕಟ್ ಮಾಡಿರುವಂಥ ಬದನೆಕಾಯಿ ಇತ್ತು. ಇದನ್ನು ಗುಳ್ಳ ಅಂತ ಕರಿತೀವಿ ನಾವು, ದಪ್ಪ ಇರುತ್ತೆ ಆಯಿತಾ. ಅದನ್ನು ಈ ಥರ ರೌಂಡಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನೂ ಈ ಥರ ತರಕಾರಿ ಎಲ್ಲ ಬೆಂದಿದ್ದಾಗಿದೆ. ಒಂದು ಬೌಲ್ಗೆ 1 ಸ್ಪೂನಷ್ಟು ನಾನು ರಾಗಿ ಹಿಟ್ಟನ್ನ ತಗೋತಾ ಇದ್ದೀನಿ. ಅದಕ್ಕೆ ನೀರನ್ನ ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಕಲಿಸ್ಕೊಳ್ಬೇಕು. ಅದು ಸ್ವಲ್ಪ ಗಂಟಿದ್ರೂ ಕೂಡ ಗಂಟಾಗಿಬಿಡುತ್ತೆ. ಅದಕ್ಕೆ ನಾನು ನೀಟಾಗಿ ಒಂದೇ ಒಂದು ಗಂಟಿಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಎತ್ತಿಟ್ಕೊಂಡ್ಬಿಡ್ತೀನಿ. ಇದನ್ನು ಆ ತರಕಾರಿ ಏನು ಬೆಂದಿರುತ್ತಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಆಗೋಯಿತು. ತುಂಬಾ ಟೇಸ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ಶುಗರ್ ಇರೋರಿಗೆ ಅಂತಲೇ ಅಲ್ಲ, ವಿತೌಟ್ ಶುಗರ್ ಇಲ್ದಿದ್ದವರು ಕೂಡ ಅದನ್ನು ತಿನ್ಬೋದು. ಹೆಲ್ದಿ ಫುಡ್ಡು ಮಾತ್ರ, ತುಂಬ ಹೊಟ್ಟೆನೂ ಫುಲ್ ಆಗುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ. ಅಂದರೆ ಕಾರ್ಬ್ಸ್ ತುಂಬ ಕಡಿಮೆ ಇರುತ್ತೆ. ಆ ಕಾರಣಕ್ಕಾಗಿ ಎಲ್ಲ ವೆಜಿಟೇಬಲ್ಸು ಈ ನೆಪದಲ್ಲಿ ನಾವು ತಿನ್ಬೋದು ಅಂತ ಹೇಳಿ ಇದು ಆಗಿದೆ. ಇದನ್ನ ಎತ್ತಿಟ್ಕೊಂಡು ಇನ್ನು ನಾನು ಹೇಳಿದ್ನಲ್ಲ ಮಸಾಲೆ ಎಲ್ಲ ಹಚ್ಚಿ ಬದನೆಕಾಯಿನ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ, ತವಾ ಫ್ರೈ. ನಾನಿಲ್ಲಿ ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಅದಕ್ಕಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋತೀನಿ. ಬಟ್ ಆಪ್ಷನಲ್ಲೂ ಹಾಕ್ಕೊಳ್ಲೇಬೇಕಂತ ಏನೂ ಇಲ್ಲ ಜಾಸ್ತಿನ. ನನಗೆ ಇಷ್ಟ ಆಗುತ್ತೆ ಕೆಲವೊಂದೊಂದು ಐಟಮ್ಸ್ಗೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋತಾ ಇರ್ತೀನಿ. ಪಾಪು ಮಧ್ಯೆ ಇವಾಗ ಸ್ವಲ್ಪ ಅವನು ಉದ್ದ ಆಗಿದ್ದಾನೆ, ಎಲ್ಲನೂ ಹಿಡಿದು ಎಳಿತಿರ್ತಾನೆ. ಗ್ಯಾಸ್ ಆನು ಆಫು ಮಾಡೋಕ್ಕೆ ಬರೋದು ಆ ಥರ ಎಲ್ಲ ಮಾಡ್ತಿರ್ತಾನೆ ಆಯಿತಾ. ಬಟ್ ಏನು ಮಾಡೋದು, ಮಾಡಲೇಬೇಕಲ್ಲ. ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇದು ಫ್ರೈ ಆಗಿತ್ತು. ಇದಕ್ಕೆ ನಾನು ಮೀನಿಗೆ ಮಸಾಲ ಮಾಡ್ತೀವಲ್ಲ, ಮೀನು ಫ್ರೈಗೆ, ಅದಕ್ಕೆ ನಾನೊಂದು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪುಡಿಯನ್ನು. ಅದೇ ಮಸಾಲ ಹಾಕ್ಕೊಂಡಿದ್ದೆ. ಇನ್ನು ನೋಡಿ ರಾಗಿದು ಸೂಪ್ ಏನಿತ್ತು, ವೆಜಿಟೇಬಲ್ ಸೂಪು
ಮತ್ತು ಬದನೇಕಾಯಿ ಫ್ರೈ ಎಷ್ಟು ಚೆನ್ನಾಗಿತ್ತು ಅಂದರೆ ಫಿಲ್ಲಿಂಗ್ ಆಗಿತ್ತು ಮತ್ತು ಹೊಟ್ಟೆ ಫುಲ್ಲಾಗಿ ಹೋಯ್ತಾಯಿತ್ತು. ಮಧ್ಯದಲ್ಲಿ ಏನು ಹಸಿವಾಗಲ್ಲ. ಇದು ನನ್ನ ರಾತ್ರಿಯ ಊಟ ಆಗಿತ್ತು. ಇನ್ನು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ದರು, ಅದನ್ನೆಲ್ಲ ನಮ್ಮ ಮನೆಯವರೆಲ್ಲ ಜೋಡಿಸ್ಕೊಟ್ರು. ಎಲ್ಲ ಜೋಡಿಸ್ಕೊಂಡು ಹಾಕಿದ್ದಾಯಿತು. ಇದು ನನ್ನ ಇವತ್ತಿನ ಫುಲ್ ಡೇ ರೊಟೀನ್ ಆಯಿತಾ. ಇವತ್ತಿನ ನನ್ನ ಫುಡ್ಡು ಈ ಥರ ಇತ್ತು. ನೆಕ್ಸ್ಟ್ ಇದೇ ಥರ ವೀಡಿಯೋಗಳಿಗಾಗಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಇದನ್ನು 10 ಡೇಸ್ಗೆ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.